ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೆಯ ಮಣ್ಣಿನ ಮನೆ ಇತ್ತು. ಆ ಮನೆಯಲ್ಲೇ ಗೌರಮ್ಮ ಎಂಬ ಅತ್ತೆ ಮತ್ತು ಲಕ್ಷ್ಮಿ ಎಂಬ ಸೊಸೆ ವಾಸ ಮಾಡುತ್ತಿದ್ದರು. ಮನೆ ಬಡವಾಗಿತ್ತು, ಆದರೆ ಕೆಲಸ ತುಂಬಾ ಇತ್ತು. ಪ್ರತಿ ಬೆಳಗ್ಗೆ ಲಕ್ಷ್ಮಿ ಎದ್ದು ಮನೆ ಮುಂದೆ ಒರೆ ಹಾಕುತ್ತಾಳೆ, ಬಾವಿಯಿಂದ ನೀರು ತರುತ್ತಾಳೆ, ಅಡುಗೆ ಮಾಡುತ್ತಾಳೆ, ಹೊಲಕ್ಕೂ ಹೋಗುತ್ತಾಳೆ. ಆದರೆ ಗೌರಮ್ಮ ಯಾವಾಗಲೂ ಕೋಪದಲ್ಲೇ ಇರುತ್ತಿದ್ದಳು. ಲಕ್ಷ್ಮಿ ಕೆಲಸ ಸರಿಯಾಗಿ ಮಾಡಲ್ಲ, ಮನೆ ಅಷ್ಟೋ ಅಸ್ತವ್ಯಸ್ತ. ಲಕ್ಷ್ಮಿ ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಿದ್ದಳು. ಹಳ್ಳಿಯ ಜನರು ಹೇಳ್ತಿದ್ದರು, ಆ ಮನೆಯಲ್ಲೇ ಪ್ರತಿದಿನ ಜಗಳ. ಲಕ್ಷ್ಮಿಗೆ ಇದು ತುಂಬಾ ನೋವಾಗುತ್ತಿತ್ತು. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಮತ್ತು ಗಾಳಿ ಶುರುವಾಯಿತು. ಆಕಾಶ ಕಪ್ಪಾಗಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಆ ರಾತ್ರಿ ಗೌರಮ್ಮ ಅಕಸ್ಮಾತ್ ಅಸ್ವಸ್ಥಳಾದಳು. ಅವಳು ನೆಲಕ್ಕೆ ಬಿದ್ದು ಬಿಟ್ಟಳು. ಲಕ್ಷ್ಮಿ ಭಯಪಟ್ಟಳು. ಲಕ್ಷ್ಮಿ ಒಂದು ಕ್ಷಣನೂ ಯೋಚಿಸಲಿಲ್ಲ. ಮಳೆಯಲ್ಲೇ ಅತ್ತೆಯನ್ನು ಹಿಡಿದು ಹಳ್ಳಿಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಳು. ಡಾಕ್ಟರ್ ಪರೀಕ್ಷೆ ಮಾಡಿದ ನಂತರ ಹೇಳಿದರು, ಸ್ವಲ್ಪ ತಡ ಆಗಿದ್ದರೆ ದೊಡ್ಡ ಅಪಾಯ ಆಗುತ್ತಿತ್ತು. ಗೌರಮ್ಮ ನಿಧಾನವಾಗಿ ಲಕ್ಷ್ಮಿಯನ್ನು ನೋಡಿದರು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನಾನು ನಿನ್ನ ಮೇಲೆ ಯಾವಾಗಲೂ ಕೋಪದಲ್ಲೇ ಇದ್ದೆ, ಆದರೆ ನೀನು ನನ್ನನ್ನು ಉಳಿಸಿದ್ದೆ. ಆ ದಿನದಿಂದ ಆ ಮನೆಯಲ್ಲಿದ್ದ ಜಗಳಗಳು ಮುಗಿದವು. ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಕೆಲಸ ಮಾಡುತ್ತಾ ಸಂತೋಷವಾಗಿ ಬದುಕಲು ಶುರು ಮಾಡಿದರು. ಹಳ್ಳಿಯ ಜನರು ಹೇಳ್ತಿದ್ದರು, ಕಷ್ಟದ ದಿನಗಳು ಬಂದಾಗ ಮಾತ್ರ ನಿಜವಾದ ಪ್ರೀತಿ ಗೊತ್ತಾಗುತ್ತದೆ.